ಶಾಸಕರೇ ಹೊರಗೆ ತಳ್ಳಿದ್ರು. ನಾನು ವಿಡಿಯೋ ಕೊಡ್ತೀನಿ, ಅದಕ್ಕೆ ಮುಂದಾಗಿದ್ದೀರಾ ಸರ್? ನನಗೆ ಹೊಡಿಲಿಕ್ಕೂ ಮುಂದಾಗಿದ್ದರು. ಅಷ್ಟೊಂದು ಗಲಭೆ ಆಗ್ತಾಯಿದೆ, ನಾನು ತೋರಿಸ್ತೀನಿ ನಿಮಗೆ. ದೂಕಾಡಿದ್ದು ಉಂಟು, ಗಾಯ ಆಗಿದ್ದು ಉಂಟು, ಕೈಗೆ ಗಾಯ ಆಗಿತ್ತು, ತಲೆಗೂ ಹೊಡೆತ ಬಿದ್ದಿತ್ತು. ನೀವೇ ಟಾರ್ಗೆಟ್ ಆಗ್ತಿರೋದು ಯಾಕೆ ಸರ್ ಶಾಸಕರಿಗೆ? ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ನಿಮಗೆ ಹೊನ್ನಾಳಿ ತಾಲೂಕಿನ ಮಾಜಿ ಶಾಸಕರಾಗಿರ್ತಕ್ಕಂಥ MP ರೇಣುಕಾಚಾರ್ಯ ಅವರ ಮೇಲೆ ಗಂಭೀರವಾದಂಥ ಆರೋಪ ಕೇಳಿಬರ್ತಾ ಇರೋದು. ನೋಡಿ, ಒಬ್ಬ ಮಾಜಿ ಸೈನಿಕರ ಮೇಲೆ ಹಲ್ಲೆಗೆ ಮುಂದಾಗಿದ್ದರು, ಜೊತೆಗೆ ಅವರ ದುಂಡ ವರ್ತನೆ ಒಂದಿಷ್ಟು ಬೆಂಬಲಿಗರಿಂದ ಇದೇ ನ್ಯಾಮತಿಯಲ್ಲಿ ವೇದ ಗ್ಯಾಸ್ ಏಜೆನ್ಸಿಯನ್ನು ಇಟ್ಕೊಂಡಿರ್ತಕ್ಕಂಥ ಒಬ್ಬ ಮಾಜಿ ಸೈನಿಕರು ಚಂದ್ರಪ್ಪ ಅನ್ನೋ ವ್ಯಕ್ತಿಯ ಮೇಲೆ ಹಲ್ಲೆಗೆ ಮುಂದಾಗಿದ್ದರು ಅನ್ನೋ ಗಂಭೀರವಾದಂಥ ಆರೋಪ ಕೂಡ ಕೇಳಿಬರ್ತಾ ಇದೆ. ಜೊತೆಗೆ ಅವ್ರ ಮೇಲೆ ಬೆದರಿಕೆಗಳು ಕೇಳಿಬರ್ತಾ ಇದೆ. ನನಗೆ ರಕ್ಷಣೆ ಕೊಡಿ ಅಂತೇಳಿ ಅವರು ಈಗಾಗಲೇ MP ರೇಣುಕಾಚಾರ್ಯ ವಿರುದ್ಧವಾಗಿಯೇ ಪೊಲೀಸ್ ಸ್ಟೇಷನ್ ಮೆಟ್ಲು ಕೂಡ ಹೇರಿದ್ದಾರೆ. ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿದೆ. DC ಕೂಡ ಭೇಟಿಯಾಗಿದ್ದಾರೆ, SP ಕೂಡ ಭೇಟಿಯಾಗಿದ್ದಾರೆ. ನನಗೆ ನ್ಯಾಮತಿಯಲ್ಲಿ ನನಗಿರ್ಲಿಕ್ಕೆ ಕಷ್ಟವಾಗ್ತಾ ಇದೆ ಅಂತ ಒಬ್ಬ ದೇಶ ಕಾಯೋ ಸೈನಿಕ, ಈಗ ಮಾಜಿ ಸೈನಿಕರಾಗಿದ್ದಾರೆ, ಅವರು ಈ ರೀತಿಯಾದಂಥ ಆರೋಪಗಳನ್ನು ಮಾಡ್ತಾ ಇರೋದು. ಅವ್ರ ಮಾತಿನಲ್ಲಿ ಎಷ್ಟು ಸತ್ಯ ಇದೆ. ನಿಜಕ್ಕೂ ಕೂಡ ಮಾಜಿ ಶಾಸಕರಾಗಿರ್ತಕ್ಕಂಥ MP ರೇಣುಕಾಚಾರ್ಯ ಅವರು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರಾ, ಸೈನಿಕರನ್ನ ತುಂಬ ಕೀಳಾಗಿ ನೋಡ್ತಾ ಇದ್ದಾರಾ, ಇದೆಲ್ಲವನ್ನು ಕೂಡ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ಇವತ್ತು ನಮ್ಮ ಜೊತೆ ಇದರಿಂದ ಬಹಳಷ್ಟು ನೊಂದಿರ್ತಕ್ಕಂಥ, ಜೊತೆಗೆ ಅವರ ಬೆಂಬಲಿಗರಿಂದ ಬಹಳಷ್ಟು ನಿಜಕ್ಕೂ ಅವರು ಭಯ ಪಡ್ತಾ ಇರ್ತಕ್ಕಂಥ ಸನ್ನಿವೇಶ ನಿರ್ಮಾಣವಾಗಿರೋದು. ಇವತ್ತು ಅವ್ರ ಮನೇಲಿ ಕೂತ್ಕೊಂಡಿದ್ದೀನಿ, ಮಾಜಿ ಸೈನಿಕರ ಮನೆಯಲ್ಲಿ. ನಮ್ಮ ಜೊತೆ ಚಂದ್ರಪ್ಪ ಅವರಿದ್ದಾರೆ, ಜೊತೆಗೆ ಅವರ ಪತ್ನಿ ವೇದ ಅವರು ಕೂಡ ಇದ್ದಾರೆ. ಸರ್, ಈ ಘಟನೆ ಬಗ್ಗೆ ಡೀಟೇಲ್ಡಾಗಿ ಮಾತನಾಡ್ತಾ ಹೋಗೋಣ. ಅನೇಕರಿಗೆ ಗೊತ್ತಿರಲಿಕ್ಕಿಲ್ಲ, ನೀವು ಆಗಾಗಲೇ FIR ಕೂಡ ಆಗಿರ್ತಕ್ಕಂಥದ್ದು. ಯಾಕೆ ಸರ್ ನಿಮಗೆ MP ರೇಣುಕಾಚಾರ್ಯ ಅವರು ನಿಮ್ಮ ಮೇಲೆ ಏನು ಅಲಿಗೇಷನ್ಸ್ ಮಾಡ್ತಾ ಇದ್ದಾರೆ, ಜೊತೆಗೆ ಯಾಕೆ ನಿಮ್ಮಿಬ್ಬರ ನಡುವಿನ ಈ ಸಮರ ಏನಿದು ಇವತ್ತಿಂದಲ್ಲ ಬಹಳಷ್ಟು ದಿನಗಳಿಂದ ನಡೀತಾ ಇದೆ ಅಂತ ಏನಾಗ್ತಾ ಇದೆ ಸರ್ ನಿಮ್ಮಿಬ್ಬರ ಮಧ್ಯೆ? ಸರ್, ಇದುವರೆಗೂ 18 ಮತ್ತು 18ನೇ ತಾರೀಕು ಈ ತಿಂಗಳಲ್ಲಿ ನಡೆದಿರೋ ಘಟನೆ ಏನಂದರೆ, ಏಕಾಏಕಿ ಸುಮಾರು ಒಂದು 150-200 ಜನ ಕರ್ಕೊಂಬಂದು ಯಾವ ವಿಷಯನೂ ನಮಗೆ ತಿಳಿಸ್ತೇನೆ ನನ್ನ ಆಫೀಸಿಗೆ ದಾಂಧಲೆ ಮಾಡಿದರು. ದಾಂಧಲೆ ಮಾಡಿದ ಸಮಯದಲ್ಲಿ ನಾನು ಅಲ್ಲೇ ಇದ್ದಾಗ ನನ್ನನ್ನು ಅವರು ಏನು ಕೇಳಲೇ ಇಲ್ಲ, ಸೀದಾ ಒಳಗೆ ನುಗ್ಗಿದ್ರು. ಒಳಗೆ ನುಗ್ಗಿಬಿಟ್ಟು ಎಲ್ಲ ನೋಡ್ಕೊಂಡು ಕಿರ್ಚಾಟ ಚಿಲ್ಲಾಟ ಅದೆಲ್ಲ ಮಾಡಿದ ಮೇಲೆ ಕೊನೆಗೆ ನಾನು ಏನು ಅಂತ ವಿಷಯ ಯಾಕೆ ಸರ್ ಅಂತ ಕೇಳಿದೆ. ಬಾಗಿಲಾಕಕ್ಕೆ ಬಂದಿದ್ದೀವಿ ಅಂತಂದರು. ಏನಕ್ಕೋಸ್ಕರ ಬಾಗಿಲಾಗ್ತಾ ಇದ್ದೀರಾ ನೀವು? ನನಗೆ ಅದೆಲ್ಲ ಗೊತ್ತಿಲ್ಲ, ನಾನು ಬಾಗಿಲಾಕಕ್ಕೆ ಬಂದಿದ್ದೀನಿ, ಬಾಗಿಲಾಕ್ಬೇಕಷ್ಟೇ. 3 ದಿವಸದಲ್ಲಿ ಸರಿ ಮಾಡ್ಕೋಬೇಕಾಗಿತ್ತು, ನೀವು ಯಾಕೆ ಸರಿ ಮಾಡ್ಕೊಂಡಿಲ್ಲ ಅಂದರು. ಏನು ಸರಿ ಮಾಡ್ಕೋಬೇಕಾಗಿತ್ತು? 3 ದಿವಸದಲ್ಲಿ ಕಸ್ಟಮರ್ನ ಸರಿ ಮಾಡ್ಕೊಳಕ್ಕಾಗುತ್ತಾ ಸರ್? ಆಗಲ್ಲ. ಯಾಕೆ ನನಗೆ ಸಮಯ ಬೇಕು. ಯಾಕೆಂದರೆ ಇನ್ನು ಯುದ್ಧ ಆಗಿದೆ, ಯುದ್ಧ ಆಗೋ ಸಮಯದಲ್ಲಿ ನನಗೆ ಲೋಡ್ಗಳು ಕಡಿಮೆ ಬಂದಿದ್ದಾವೆ. ನಂದು ಇರೋದು 14,000 ಕಸ್ಟಮರ್ಸ್ ಇದ್ದಾರೆ. ಬಟ್ ಡೇ ಬೈ ಡೇ ಲೋಡ್ ಬಂದಾಗ ನಾನು ಸಮಸ್ಯೆ ಉಂಟಾಗುತ್ತೆ. ಆದರೂ ನಾನು ಎಷ್ಟೋ ಸರಿ ಮಾಡ್ಕೊಂಡಿದ್ದೀನಿ. ನಾನು ಸ್ವಲ್ಪದಲ್ಲಿ ನಾನು ನಮ್ಮ ಆಫೀಸರಿಗೆ ಹೇಳಿದ್ದೀನಿ, ಒಂದು 1,050 ಸಿಲಿಂಡರ್ ರಿಲೀಸ್ ಮಾಡಬೇಕು. ಅದು ಮಾಡಿದ ತಕ್ಷಣ ನಂದೆಲ್ಲವೂ ಸರಿಯಾಗುತ್ತೆ, ಇನ್ನೇನು ಈ ವಾರದಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದೆ. ಇಲ್ಲ, ಅದು ನನಗೇನು ಬೇಕಾಗಿಲ್ಲ, ನಾನು ಬಾಗಿಲು ಹಾಕಿಸ್ಬೇಕು. ಏಕಾಏಕಿ ಬಂದು ಡೋರ್ ಹಿಡಿದ್ರು. ಡೋರ್ ಹಿಡಿಬೇಕಾದ್ರೆ ನನಗೆ ತಲೆಗೆ ಸೆಟ್ರ್ ತಾಕಿದ್ರು. ಅವಾಗ ನನಗೆ ಅಷ್ಟು ಆ ಟೈಮಲ್ಲಿ ನನಗೇನು ಗೊತ್ತಾಗಲಿಲ್ಲ. ಗೊತ್ತಾಗದ ಕಾರಣ ಆಮೇಲೆ ನನ್ನ ಮಿಸ್ಸಸ್ಗೂ ಮತ್ತು ನನ್ನ ಮಗಳಿಗೂ ವಿಷಯ ಗೊತ್ತಾದ ತಕ್ಷಣ ನನ್ನ ಮಗಳು ಮತ್ತು ಮಿಸ್ಸಸ್ ನಡೆದ ಘಟನೆ ಸ್ಥಳಕ್ಕೆ ಬಂದರು, ನನ್ನ ಆಫೀಸ್ ಮುಂದೆ. ಬಂದಾಗ ಈಗ ಜನಗಳು ಅಂದರೆ ಅವರ ಬೆಂಬಲಿಗರು ಸಿಕ್ಕಾಪಟ್ಟ ಕೂಗಾಡ್ತಾಯಿದ್ರು. ಕೂಗಾಡ್ತಿದ್ಬೇಕಾದ್ರೆ ನನ್ನ ಮಗಳು ಮತ್ತು ಧರ್ಮಪತ್ನಿಯನ್ನು ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿ, ನನಗೂ ನಿಲ್ಲಿಸಿ ಅವ್ರ ಮೇಲೆ ಕೈ ಮಾಡೋಕ್ಕೆ ಬಂದರು ಬೆಂಬಲಿಗರು, ನನ್ನ ಮಗಳ ಮೇಲೆ, ನನ್ನ ಪತ್ನಿ ಮೇಲೆ. ಆದರೂ ಅಷ್ಟೊತ್ತಿಗೆ ಇದ್ದವರು ಸ್ವಲ್ಪ ತಿಳಿಗೊಳಿಸ್ತಾಯಿದ್ರು. ಆದರೂ ಹಾರಾಟ ಕಿರ್ಚಾಟ ಮಾಡ್ತಲೇ ಇದ್ದರು. ಬೇಕಾದ್ರೆ ನಾನು ವೀಡಿಯೋಸ್ ನಿಮಗೆ ಕೊಡ್ತೀನಿ, ಅದರಲ್ಲಿ ನೋಡಿ ನೀವು. ಇದೆಲ್ಲ ಆದಮೇಲೆ ಸುಮಾರು ಒಂದು ಮುಕ್ಕಾಲು ಗಂಟೆ ಇದೇ ಥರ ನಡೀತಾ ಇತ್ತು. ಅದು ನನಗೆ ಆ ಶಬ್ದಗಳನ್ನ ಕೇಳೋಕ್ಕಾಗದೆ ನನಗೆ ತಲೆ ಸುತ್ತು ಬಿದ್ದುಬಿಟ್ಟೆ. ನಾನು ಅಂದರೆ ಪ್ರಜ್ಞಾಹೀನನಾಗಿ ಕೆಳಗೆ ಬಿದ್ದೆ. ಕೆಳಗೆ ಬಿದ್ದ ತಕ್ಷಣ ಏನು ಅನ್ನೋದೇ ನನಗೆ ಬಿದ್ದಿದ್ದಾನೆ, ನಾನೊಬ್ಬ ಜವಾಬ್ದಾರಿಯುತವಾದ ಮನುಷ್ಯ, ನಾನು ಏನಾಯ್ತು ಅಂತ ನೋಡ್ಕೊಂಡು ಒಂದು ಆಂಬುಲೆನ್ಸ್ ತರಿಸಿ ಅವ್ರನ್ನ ಆಸ್ಪತ್ರೆಗೆ ಕಳಿಸ್ಬೇಕು ಅನ್ನೋದು ಒಂದು ಸೌಜನ್ಯ ಅವರಲ್ಲಿ ಇರಲಿಲ್ಲ. ಬಿದ್ದ ತಕ್ಷಣ ಎಲ್ಲರೂ, ಅವರು ಮತ್ತು ಅವರ ಬೆಂಬಲಿಗರು ಒಂದೇ ಒಂದು ನಿಮಿಷದಲ್ಲಿ ಪಲಾಯನ ಆದರು ಅಂತ ನನ್ನ ಮಗಳು ಹೇಳಿದರು. ನಾನು ಅವಾಗ ಪ್ರಜ್ಞಾಹೀನನಾಗಿದ್ದೆ. ಇಲ್ಲಿವರೆಗೆ ಇಷ್ಟು ನಡೆದಿದೆ. ಇದಕ್ಕೆ ಕಾರಣ ಏನಂದರೆ, ಈ 4 ತಿಂಗಳು ಇದು 3ನೇ ಸಾರಿ ನನ್ನನ್ನು ಅಟ್ಯಾಕ್ ಮಾಡಿರೋದು. ಇದರಲ್ಲಿ ನೋಡಿದರೆ ಹಿಂದೆ ಏನು ನಡೆದಿದೆ ಅದಕ್ಕೆ ಇದು ಕಾರಣ
ಹಿಂದೆ ನನ್ನ ಹಳೆಯ ವೈಷಮ್ಯವೇ ಕಾರಣ ಅಂತ ಇವತ್ತಿಂದಲ್ಲ ಹಿನ್ನೆಲೆ ಇದೆ. ಇದಕ್ಕೆ 2015ರಲ್ಲಿ ಅವಾಗಲೂ ಇದೇ ಥರ ನನಗೆ ತೊಂದರೆ ಕೊಟ್ಟು ನನ್ನ ಸಸ್ಪೆಂಡ್ ಮಾಡಿಸಿದ್ರು. ಸಸ್ಪೆಂಡ್ ಮಾಡಿದ ಮೇಲೂ ಸಹ ನಾನು ಏನೋ ಹೋರಾಟ ಮಾಡ್ಕೊಂಡು ನಾನು ಮತ್ತೆ ರಿಬ್ಯಾಕ್ ಆದ ಮೇಲೂ ನನಗೆ ಎಲಿನೇಷನ್ ಮಾಡಿಸ್ಬೇಕಾದ್ರೂ ಕೆಲವೊಂದು ಸಾರಿ ನನಗೆ ತೊಂದರೆ ಕೊಟ್ಟಿದ್ದಾರೆ. ಆಗ್ಲಿಂತೇಳಿ ಮುನ್ನುಗ್ಗಿ ನಾನು ಮತ್ತೆ ರಿವೋಕ್ ಮಾಡಿಕೊಂಡ ಮೇಲೆ ಇದುವರೆಗೂ ಈ 7 ವರ್ಷದಿಂದ ನಾನು ಎಲ್ಲ ಸರಿಯಾಗಿ ನಾನು ವಿತರಣೆ ಮಾಡ್ತಲೇ ಬಂದಿದ್ದೀನಿ. ಯಾವ ಥರದ ಅಲಿಗೇಷನ್ ಇಲ್ಲ, ಯಾವ ಥರದ ಕಸ್ಟಮರಿಂದ ಕಂಪ್ಲೇಂಟ್ಸ್ ಇರಲಿಲ್ಲ. ಈ ಯುದ್ಧ ಆದಮೇಲೆ ಒಂದು ಸ್ವಲ್ಪ ತೊಂದರೆ ಆಗಿದೆ, ಇಲ್ಲ ಅಂತ ಹೇಳ. ಸಾರ್ವಜನಿಕರು ನನಗೆ ಅಂದರೆ ನನ್ನ ಕಸ್ಟಮರು ನನಗೆ ಸಹಾಯ ಮಾಡಿದ್ದಾರೆ. ಹೌದು ಸರ್ ಆಗಿದೆ, ನಾವು ನಿಮ್ಮ ಬೆಂಬಲಕ್ಕಿದ್ದೀವಿ ಅಂತೇಳಿ ಪಾಪ ಯಾರು ನನಗೆ ನಮ್ಮ ಕಸ್ಟಮರ್ಗಳು ನನಗೆ ಯಾರು ಏನೂ ಅಂದಿಲ್ಲ. ನಾನು ಹೇಳಿದ್ದಕ್ಕೆ ಅವ್ರು ಒಪ್ಕೊಂಡು ಹೋಗಿದ್ದಾರೆ. ವ್ಯತ್ಯಯ ಆಗಿದೆ ಬಿಡಿ ಅಂತೇಳಿ ಕಸ್ಟಮರೇ ನನಗೆ ಉತ್ತೇಜನ ಕೊಟ್ಟಿದ್ದಾರೆ. ಬಂದವರಲ್ಲಿ ಬೆಂಬಲಿಗರು ಜೊತೆಗೆ ಅಲ್ಲಿ ಇದ್ದಂಥವ್ರು ಯಾರು ನಿಮ್ಮ ಕಸ್ಟಮರ್ಸ್ ಯಾರು ಇದ್ದಿಲ್ವಾ? ಇದ್ರು ಅಂತಾರೆ. ಇಲ್ಲ, ಬೆಂಬಲಿಗರು ಒಂದು 10 ಜನ 12 ಜನ ಇದ್ದರು. ಬಾಕಿ ಎಲ್ಲ ಹೊರಗಡೆಯಿಂದ ಬಂದಂಥ ಜನಗಳವರು. ಆಯಿತು, ಅವ್ರನ್ನ ಗುರುತಿಸಿ ಬೇಕಾದರೆ ನನ್ನ ಕಾರ್ಡ್ ಇದ್ದರೆ ಅವ್ರು ತೊಗೊಂಬರ್ಲಿ, ನನ್ನ ಕಸ್ಟಮರ್ ಆಗಿದ್ರೆ ಅವ್ರು ಬುಕ್ಸ್ ತೊಗೊಂಬರ್ಲಿ. ಆಮೇಲೆ ಒಳಗಡೆ KYC ಮಾಡಿಸ್ಲಿಕ್ಕೆ ಒಂದು 10-12 ಜನ ಇದ್ದರು. ಅವ್ರನ್ನೂ ಸಹ ಹೊರಗೆ ತಳ್ಳಿದರು. ಶಾಸಕರೇ ಹೊರಗೆ ತಳ್ಳಿದ್ರು. ನಾನು ವಿಡಿಯೋ ಕೊಡ್ತೀನಿ ಅದಕ್ಕೆ. ಸುಮ್ಮನೆ ಇಲ್ಲಿ ಲೋಕಲ್ಲಿ ಒಂದು ಮಾತು ಬರ್ತಾ ಇದೆ, ನಿಮ್ಮ ಮೇಲೆ ಆರೋಪ ಬರ್ತಾ ಇದೆ. ನಾನು ನೇರವಾಗಿ ಕೇಳ್ತೀನಿ, ಅದೇನೇ ಇರಲಿ. ಯಾಕೆಂದರೆ ನೋಡಿ, ನೀವು ಗ್ಯಾಸ್ಗಳನ್ನು ಎಲ್ಲೋ ಕಮರ್ಷಿಯಲ್ ಆಗಿ ಮಾರ್ಕೊಡ್ತೀರಿ, ಇನ್ನೊಂದು ಹೋಟೆಲ್ಗಳಿಗೆ ಮಾರ್ತೀರಿ. ಈ ಥರದ್ದೆಲ್ಲ ನೇರವಾಗಿ ಬಂದಾಗ ಸ್ಥಳೀಯರಲ್ಲೇ ಒಂದಿಷ್ಟು ಭಿನ್ನಾಭಿಪ್ರಾಯಗಳಿದೆ. ಅದಕ್ಕೆ ರೇಣುಕಾಚಾರ್ಯ ಅವರು ಕೂಡ ನಿಮ್ಮ ಮೇಲೆ ಈ ಥರದನ್ನೆಲ್ಲ ಬಂದು ಬೆಂಬಲಿಗರನ್ನ ಕರ್ಕೊಂಡು ಬಂದು ಇದನ್ನೆಲ್ಲ ಕೂಡ ತಡೆ ಹಿಡಿಬೇಕು ಅನ್ನೋ ಕಾರಣಕ್ಕೆ ನ್ಯಾಯಯುತವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅನ್ನೋ ಥರದ ಚರ್ಚೆಗಳು ಬಂದಾಗ ಏನು ಹೇಳ್ತೀರಿ ಸರ್? ಹೌದು ಸರ್, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಇವತ್ತರೆಗೂ ನನ್ನ ಗ್ರಾಹಕರಾಗಲಿ ಅಥವಾ ಹೋಟೆಲ್ನವರೇ ಆಗಲಿ, ಅವ್ರು ಯಾರಾದರೂ ಬಂದು ನೀವು ನನಗೆ 1 ಸಿಲಿಂಡರ್ ಸಹ ನೀವು ಮಾರಾಟ ಮಾಡಿದಿರಿ ಅಂದರೆ ಆ ತಪ್ಪಿತಸ್ಥ ನಾನು ಆಗ್ತವಾಗ. ಯಾವುದೇ ಹೋಟ್ಲ್ನವ್ರು ಬಂದು ಚಂದ್ರಪ್ಪ ನನಗೆ 1 ಸಿಲಿಂಡರ್ ನೀವು ಮಾರಾಟ ಮಾಡಿದ್ದಾನೆ ಅಂತ ಕೇಳಿದರೆ ನಾನು ಅಕಸ್ಮಾತ್ ಅವ್ರ ಹತ್ರ ₹1 ನಾನು ಜಾಸ್ತಿ ತಗೊಂಡು ನಾನು ಕೊಟ್ಟಿದ್ದೀನಿ ಅಂತಂದರೆ ಅವ್ರಿಗೆ ಏನು ಶಿಕ್ಷೆ ಬೇಕಾದ್ರೆ ನಾನು ತಗೊಳ್ತೀನಿ. ಯಾಕೆಂದ್ರೆ ನಾನೊಬ್ಬ ಸೈನಿಕನಾಗಿ ನಾನು ಕೈ ಚಾಚೋ ಅಂತ ಪರಿಸ್ಥಿತಿ ನಾನಿಲ್ಲ. ಹೌದು, ನಾನು ಯಾಕೆಂದ್ರೆ ನನ್ನ ವೃತ್ತಿ ನನ್ನ ಮೇಲೂ, ನಾನೊಬ್ಬ ಮಾಜಿ ಸೈನಿಕನಾಗಿ ಕಳಂಕ ಹೊತ್ಕೊಳ್ಳೋಕ್ಕೆ ನಾನು ತಯಾರಿಲ್ಲ. ನಾನು ಮಾಜಿ ಸೈನಿಕನಾಗೇ ಇರಬೇಕು. ನನ್ನ ವೃತ್ತಿಗೆ ಎಲ್ಲೂ ಭಂಗ ಬರಬಾರ್ದು. ವೈಯಕ್ತಿಕವಾಗಿ ಅದೇನೇ ಇರಲಿ, ಬಟ್ ನನ್ನ ವೃತ್ತಿಗೆ ಕಳಂಕ ಬಂತು ಅಂದರೆ ಅಲ್ಲಿಗೆ ನಾನು ಸೈನಿಕನೇ ಅಲ್ಲ ಅಂತ ಅಲ್ಲಿ ಲೆಕ್ಕ. ಅಲ್ಲ, ಯಾರಾದ್ರೂ ನಿಮ್ಮ ಕಸ್ಟಮರ್ಸೇ ಬೇರೆ ಕಡೆ ಮಾರ್ತಾ ಇದ್ದಾರಾ ಆ ಥರದ್ದು? ಹೌದು ಸರ್, ಈಗ ಏನಾಗಿದೆ ಅಂತಂದ್ರೆ 4 ತಿಂಗಳು 5 ತಿಂಗಳು 3 ತಿಂಗಳಿಗೆ ತಗೊಳ್ಳೋಂಥ ವ್ಯಕ್ತಿಗಳು ಈಗ ಏನು ಬುಕ್ಕಿಂಗ್ ಮಾಡಿದ್ರೆ, ಈಗ ಕಮರ್ಷಿಯಲ್ ಬೇರೆ ಇಲ್ಲ ಇಲ್ಲಿ ಯಾವುದು ಹೋಟೆಲ್ಗಳಿಗೆ, ಅಂಥ ವ್ಯಕ್ತಿಗಳು ಪ್ರತಿ ತಿಂಗಳು ಬುಕ್ ಮಾಡಿಬಿಟ್ಟು ಅದನ್ನು OTP ಕೊಟ್ಬಿಟ್ಟು ಅವರು ಸಿಲಿಂಡರ್ ತಗೊಂಡೋಗ್ತಾರೆ. ತಗೊಂಡೋಗಿ ಅವ್ರು 1500 ಮಾಡ್ಬೋದು, 1800 ಆದರೂ ಮಾಡ್ತಾರೆ. ಅದಕ್ಕೂ ನನಗೂ ಸಂಬಂಧ ಇಲ್ಲ. ಯಾಕೆಂದ್ರೆ ಅವ್ರು ವೈಯಕ್ತಿಕ ಅವ್ರು ಬುಕ್ ಮಾಡಿರ್ತಾರೆ, ಅವ್ರು ತಗೊಂಡೋಗಿ ಹೋಟ್ಲಿಗೆ ಕೊಟ್ಟಿರ್ತಾರೆ. ಇವತ್ತು ಹೋಟ್ಲುಗಳಲ್ಲಿ ಮತ್ತೆ ಯಾಕೆ ಕಮರ್ಷಿಯಲ್ ಯಾಕೆ ಬಳಸ್ತಾ ಇಲ್ಲ ಅವರು? ಹೋಟ್ಲಲ್ಲಿ ಕಮರ್ಷಿಯಲ್ ಯಾಕೆ ಬಳಸ್ತಾ ಇಲ್ಲ? ನಾನೇ ವಿರುದ್ಧವಾಗಿ ಮಾತಾಡ್ತೀನಿ ಹೋಟ್ಲುಗಳ ಮೇಲೆ. ಆಯಿತು, ಈಗ ಹೋಟ್ಲಲ್ಲಿ ಸಿಲಿಂಡರ್ ಇದ್ದಾವೆ ಅಂತಂದರೆ ಚಂದ್ರಪ್ಪ ಮೇಲೆ ಆರೋಪ ಬರ್ಬೇಕು ತಾನೆ. ಮತ್ತು ಚಂದ್ರಪ್ಪ ಮೇಲೆ ಯಾಕೆ ಆರೋಪ ಬರ್ತಾ ಇಲ್ಲ? ಅದು ನಾನು ಕೊಟ್ಟಿದ್ದೀನಿ ಆರೋಪ ಬರಬೇಕಲ್ಲ. ಯಾವುದೇ ಒಂದು ಹೋಟ್ಲ್ ವ್ಯಕ್ತಿ ಬಂದ್ಬಿಟ್ಟು ನನ್ನ ಮೇಲೆ ಆರೋಪ ಮಾಡಲಿ, ನೀವೇ ಕೊಟ್ಟಿರೋದು ಅಂತೇಳಿ, ಅದಕ್ಕೆ ನಾನು ಸಮರ್ಥನೆ ಮಾಡ್ಕೊತೀನಿ. ಸರ್, ಇದು ಬೇರೆ ಏಜೆನ್ಸಿಗಳು ಇಲ್ಲದೆ ಇರೋ ಬಿಕ್ಕಟ್ಟು ನಿಮ್ಮ ಏಜೆನ್ಸಿಗೆ ಯಾಕೆ ಈ ಥರದ್ದು ಚರ್ಚೆ? ಹೌದು ಸರ್, ಬೇರೆ ಏಜೆನ್ಸಿ ಈಗ ಅವು 45 ದಿವಸಕ್ಕೆ 1 ಸಿಲಿಂಡ್ರ್ ಕೊಡ್ತವೆ. ನಮ್ಮದು 30 ದಿವಸಕ್ಕೆ 1 ಸಿಲಿಂಡ್ರ್ ಕೊಡ್ತೀವಿ. ಬಟ್ ನನ್ನ ಜನಸಂಖ್ಯೆ ಜಾಸ್ತಿ ಇದೆ, ಹಂಗಾಗಿ ನಡುವೆ ಏನು ಲೋಡ್ಗಳು ಕಡಿಮೆ ಬಂದು ಆಗ ಸ್ವಲ್ಪ ವ್ಯತ್ಯಯ ಉಂಟಾಗಿದೆ. ವ್ಯತ್ಯಯ ಕ್ಲಿಯರ್ ಮಾಡ್ಕೊತಾ ಇದ್ದೀನಿ, ಸರಿ ಮಾಡ್ಕೊತೀನಿ. ಯಾಕೆಂದರೆ 1 ದಿವಸದಲ್ಲಿ 2 ದಿವಸ ಆಗಂತ ವಿಷಯಗಳಲ್ಲ. ಯಾಕೆಂದರೆ ಈಗ ಇವತ್ತು ಲೋಡ್ ಬಂತು ಅಂದ್ರೆ 300 ಜನಕ್ಕೆ 360 ಜನಕ್ಕೆ ನಾನು ಕೊಟ್ಟಿರ್ತೀನಿ ಅಂತ ಇಟ್ಕೊಳ್ಳಿ. 1 ದಿವಸ ಲೋಡ್ ಬರಲ್ಲ ಅನ್ನೋ ಸ್ವಲ್ಪ ತಾಪತ್ರೆ ಆಗುತ್ತೆ, ಇಲ್ಲ ಅಂತಲ್ಲ. ಆದರೆ ಕಸ್ಟಮರ್ ನನಗೆ ಸ್ಪಂದಿಸಿದ್ದಾರೆ. ಕಸ್ಟಮರ್ ಬಗ್ಗೆ ನನಗೆ ಅಭಿಮಾನ ಇದೆ. ಕಸ್ಟಮರೇ ನನ್ನ ದೇವರು. ಕಸ್ಟಮರ್ ಬಗ್ಗೆ ತುಂಬ ನನಗೆ ಗೌರವ ಇದೆ. ಅವ್ರಿಗೆ ನಾವು ತಲುಪಿಸಿದ್ದೀವಿ. ಆದರೆ ಅದೇ ಥರ ಕಸ್ಟಮರ್ ನನಗೆ ಸಹಕಾರ ಕೊಟ್ಟಿದ್ದಾರೆ. ಕಸ್ಟಮರ್ ಬಗ್ಗೆ ನನಗೆ ಭಾರಿ ಸಹಮತ ಇದೆ. ಕಸ್ಟಮರೇ ನನ್ನ ಗುರು, ನನ್ನ ದೇವರು. ಅವ್ರು ನನಗೆ ಸಹಕಾರ ಕೊಟ್ಟಿದ್ದಾರೆ. ಯಾವ ಕಸ್ಟಮರು ನನಗೆ ತಿರುಗಿ ಬಿದ್ದಿಲ್ಲ. ಹೌದು, ಮುಂದೆಲ್ಲ ಕೊಟ್ಟಿದ್ದಾರೆ, ಚೆನ್ನಾಗೇ ಕೊಟ್ಟಿದ್ದಾರೆ. ನಾವು ಅವ್ರದ್ದು ಅನುಭವಿಸ್ಕೊಂಡಿದ್ದೀವಿ, ತಗೊಂಡಿದ್ದೀವಿ. ಮದುವೆ ಪ್ರೋಗ್ರಾಮ್ಗಳಿಗೂ ನಾನು ಕೊಟ್ಟಿದ್ದೀನಿ. ಇವೆಲ್ಲ ಚರ್ಚೆಗಳು ನಡೆದಿದ್ದಾವೆ. ಆಮೇಲೆ ಈಗ ಸ್ವಲ್ಪ ಪ್ರಾಬ್ಲಮ್ ಆದಾಗ
ಇವು ಸರ್ವೇ ಸಾಮಾನ್ಯ. ಆದರೂ ನನಗೆ ಕಸ್ಟಮರ್ಗಳು ನನಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಹೌದು ಬಿಡಿ ಸರ್, ನಾಳಿಕೆ ಕೊಡಿ, ಆಯ್ತು ಬಿಡಿ ಸರ್, ಬಂದಿಲ್ವ ಲೋಡು, ನಾಳಿಕೆ ಕೊಡಿ, ಈ ಥರ ನನಗೆ ವ್ಯಕ್ತಪಡಿಸಿದರೆ ವಿನಃ ನನ್ನ ಹತ್ರ ಯಾರೂ ಜಗಳ ಆಡಿಲ್ಲ. ಅಟ್ಲೀಸ್ಟ್ ನನಗೆ ಒಂದು ಆತಂಕ ಏನು ಅಂದರೆ, ನೀವು ಅವತ್ತು 100 ಜನ ಬಂದಿದ್ರು ಬೆಂಬಲಿಗರು, ಅವರು ಇವರೆಲ್ಲ ಸ್ಥಳೀಯರು, ಲೋಕಲ್, ಈ ಥರದ್ದೆಲ್ಲ ಹೇಳಿದ್ರಲ್ಲ, ಅಟ್ಲೀಸ್ಟ್ ನೀವು ಅವತ್ತು ಮೂರ್ಛೆ ಬೀಳದೇ ಇದ್ದಿದ್ರೆ ಏನಾದರೂ ದೊಡ್ಡ ಗಲಾಟೆನೇ ಆಗ್ತಾ ಇತ್ತಾ, ಅಥವಾ ನಿಮ್ಮ ಮೇಲೆ ಹಲ್ಲೆ ಮಾಡ್ಲಿಕ್ಕೂ ಮುಂದಾಗ್ತಾ ಇದ್ರು ಅನ್ನೋ ಭಯ ಕಾಡ್ತಾ ಇದೆ. ಖಂಡಿತ ಸರ್, ನನಗೆ ಅದು ಪ್ರೀ ಪ್ಲಾನ್ ಅಲ್ಲೇ ಬಂದಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಅಷ್ಟೊಂದು 150ರಿಂದ 200 ಜನ ಬರ್ತಾರೆ ಅಂತಂದ್ರೆ ಸುಮ್ಮನೆ ಮಾತಲ್ಲಲ್ವಾ. ಈಗ ಅವರೊಬ್ರು ಮಾಜಿ ಶಾಸಕರಾಗಿ ನನ್ನನ್ನು ಕರೆದು ಏಕಾಏಕಿ ದಾಂಧಲೆ ಮಾಡ್ತಿದ್ದ ಮೊದಲು, ಚಂದ್ರಪ್ಪನವ್ರು ಏನ್ರಿ ಸರಿ ಮಾಡ್ಕೊಂಡ್ರಿ, ಯಾಕೆ ಇಷ್ಟೊಂದು ತೊಂದರೆ ಕೊಡ್ತಾ ಇದ್ದೀರಿ ಪಬ್ಲಿಕ್ಕಿಗೆ ಅಥವಾ ಕಸ್ಟಮರ್ಗೆ ಅಂತ ಕೇಳ್ಬೋದಾಗಿತ್ತಲ್ಲ ಅಲ್ವಾ. ಅದಕ್ಕೆ ನಾನು ಉತ್ತರ ಕೊಡ್ತಿದ್ನೋ ಅಥವಾ ಇನ್ನೊಂದೇನೋ ಹೇಳ್ತಿದ್ನೋ ಅಥವಾ ಅಲ್ಲಿಗೆ ಸಮಾಧಾನ ಆಗ್ತಿತ್ತೋ ಏನೋ ಗೊತ್ತಿಲ್ಲ. ಅವರೊಬ್ಬರು ಒಬ್ಬ ಮುಖ್ಯ ವ್ಯಕ್ತಿ, ತಾಲೂಕಿಗೆ ಮುಖ್ಯ ವ್ಯಕ್ತಿ ಅವರು. ಅಂಥ ಮನುಷ್ಯರು ನನಗೆ ಏಕಾಏಕಿ ನಾನು ಕೈ ಮುಗಿದಿದ್ದೀನಿ ಅವ್ರಿಗೆ, ಸರ್ ಬೇಡ ಬಾಗ್ಲು ಹಾಕ್ಬೇಡಿ, ಕೈ ಮುಗಿದು ನಾನು ಕೇಳ್ಕೊಂಡಿದ್ದೀನಿ. ಕೇಳ್ಕೊಂಡ್ರು ಅವರು ಏನು ನನಗೇನು ಉತ್ತರ ಕೊಡಬೇಡ ನೀನು, ನಾನು ಬಾಗ್ಲು ಹಾಕನೇ ಸಹಿ ಅಂತ ಹೇಳ್ಬಿಟ್ಟು ಬಾಗ್ಲು ಹಾಕಿದ್ರು. ಅವ್ರು ನನಗೆ ಹೇಳ್ಬೋದಾಗಿತ್ತಲ್ಲ, ಸರ್ ಹಿಂಗೆ ಕೇಳಿದೆ ನಾನು, ಸರ್ ಬೇಡ ಅವೆಲ್ಲ, ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಏನು ನಮ್ಮ ಹುಡುಗ ಹೋಗಿದ್ದಾನೆ ಆಫೀಸರ್ಸ್ಗಳು ಹೇಳಿದ್ದಾರೆ ನನಗೆ 1050 ಸಿಲಿಂಡರ್ ಕೊಡ್ತೀನಿ ಅಂತೇಳಿ, ಅದು ನಾನು ಪೂರ್ಣಗೊಳಿಸ್ತೀನಿ ಅಂತ ನಾನು ಹೇಳಿದ್ದೀನಿ. ಅದನ್ನು ಏನು ಡಿಫಿಷಿಯನ್ಸಿ ಇದೆ ಅದು ಕಂಪ್ಲೀಟ್ ಮಾಡ್ಕೊತೀನಿ. ಇಲ್ಲ ಆಗಲ್ಲ, ನನಗೆ ಅದೆಲ್ಲ ಗೊತ್ತಿಲ್ಲ, ನಾನು ಬಾಗಿಲು ಹಾಕ್ಸ್ಬೇಕು ಅಂತ ಬಂದಾಗ ಇದು ದುರುದ್ದೇಶ ಅಂತೀರೋ ಅಥವಾ ಕಂಪ್ಲೇಂಟ್ ಮಾಡಿದಿರಿ, ಅವ್ರ ಮೇಲೆ ಕೇಸ್ ಆಗಿದೆ, ಓಕೆ. ಅದಾದ ನಂತರವೂ ನೀವು SP ಮೀಟ್ ಮಾಡಿದಿರಿ, DC ಮೀಟ್ ಮಾಡಿದಿರಿ. ಕಾರಣ ಏನು? ಮತ್ತೆ ನಿರಂತರವಾಗಿ ಏನಾದರೂ ಬೆದರಿಕೆ ಕರೆಗಳು ಬರ್ತಾ ಇದೆಯಾ ಏನು? ಕರೆಗಳಿಗೆ ಅಂತಲ್ಲ, ನಾನು ಯಾರಿಗಾಗಲಿ ಎದುರುವಂಥ ವ್ಯಕ್ತಿ ಅಲ್ಲ. ಯಾಕೆ ನಾನು ಪ್ರಾಮಾಣಿಕವಾಗಿದ್ದೀನಿ. ನಾನು ಎದುರುಕೊಂಡು ಹಿಂದೆ ಸರಿಯಂಥ ವ್ಯಕ್ತಿ ಅಲ್ಲ. ನಾನು ಯಾರಿಗೂ ನಾನು ತಪ್ಪು ಮಾಡಲ್ಲ ಅಂತ ನಾನು ಎದುರಂಥ ಅವಶ್ಯಕತೆ ಇಲ್ಲ. ನೀವೀಗ ಎಲಿಗೇಷನ್ ಮಾಡಿದ್ರು, ಹೋಟ್ಲುಗಳಿಗೆ ಕೊಟ್ಟಿದ್ದೀರಿ ಅಥವಾ ಇದು ಕೊಟ್ಟಿದ್ದೀರಿ ಅಂತೇಳಿ, ನಾನು ಕೊಟ್ಟಿಲ್ಲ, ನಾನು ಎದುರಂಥ ಪಾರ್ಟಿನೇ ಅಲ್ಲ. ನಾನು ಯಾಕೆ ಹೆದರ್ಬೇಕು? ನಾನು ಕೊಟ್ಟಿಲ್ಲ ಅಂದ್ರೆ ಕೊಟ್ಟಿಲ್ಲ ಅಲ್ವಾ. ನಾನು SP ಮತ್ತು DC ಸಾಹೇಬ್ರ ಹತ್ರ ಯಾಕೆ ಹೋಗಿದ್ದು ಅಂತಂದರೆ, ಮುಂದೆ ಏನಾದರೂ ಅನಾಹುತ ಆದರೆ ನನಗೆ ರಕ್ಷಣೆಗೋಸ್ಕರ ನಾನು ಅಲ್ಲಿ ಅವ್ರ ಹತ್ರ ಹೋಗಿದ್ದು ಬಿಟ್ರೆ, ಅಥವಾ ಬೇರೆ ವಿಷಯಕ್ಕೆ ನಾನು ಹೋಗಿಲ್ಲ. ಯಾವುದಾದ್ರು ಅಥವಾ ನಾಳೆ ಆಗ್ಬೋದು ನನ್ನ ಮೇಲೆ ಇನ್ನೂ. ಈಗ 150-200 ಜನ ಬಂದಿದ್ದಾರೆ ಅಂದರೆ ನನಗೆ ನಡುವೆ ಎಲ್ಲಾದರೂ ಈ ಥರದ್ದು ತೊಂದರೆ ಆಗ್ಬೋದು. ಅಕಸ್ಮಾತ್ ನಾನು ಹೊರಗಡೆ ಹೋಗ್ತಿರ್ಬೋದು, ಒಬ್ಬನೇ ಹೋಗ್ತಾ ಇರ್ತೀನಿ, ಅಥವಾ ಬೇರೆ ಬೆಂಬಲಿಗರಿಂದ ನನಗೆ ಹಲ್ಲೆ ಆಗ್ಬೋದು. ನನ್ನ ಸುರಕ್ಷತೆ ನಾನು ಕಾಪಾಡ್ಕೋಬೇಕು ಅಂದರೆ ನಾನು IR ಆಫೀಸರ್ ಹತ್ರ ಹೋಗಿ ನನಗೆ ಮನವಿ ಕೊಡಲೇಬೇಕು, ಅವ್ರ ಹತ್ರ ನಾನು ರಕ್ಷಣೆ ಕೇಳಬೇಕಾದ ನನ್ನ ಕರ್ತವ್ಯ. ಮೇಡಮ್, ನೀವು ಸೂಕ್ಷ್ಮ ಗಮನಿಸ್ತಾ ಇದ್ರಿ. ಆಸ್ ಎ ಪಾರ್ಟ್ನರ್ ಆಗಿ ನಿಮಗೆ ಗೊತ್ತಿರುತ್ತೆ ಅವ್ರ ಆತಂಕ ಏನು, ಟೆನ್ಷನ್ ಏನು, ಭಯ ಏನು, ಎಲ್ಲವನ್ನೂ ಕೂಡ ಸೂಕ್ಷ್ಮವಾಗಿ ನೋಡ್ತಾ ಇರ್ತೀರಿ. ತಪ್ಪು ಯಾರದ್ದಿದೆ ಅಥವಾ ಯಾರದ್ದಿಲ್ಲ, ಏನಾಗ್ತಿದೆ ನಿಮ್ಮ ಕುಟುಂಬದ ಮೇಲೆ, ಯಾಕೆ ಇದೆಲ್ಲವೂ ಕೂಡ ಏನು ಸಂಚ ಅಥವಾ ಏನು ಹೇಳ್ತೀರಿ, ತಪ್ಪು ಯಾರದ್ದು ಏನು ಹೇಳ್ತೀರಿ? ಸರ್, ಸಂಚು ಅಂತಾನೆ ಹೇಳೋದು ನಾನು. 99% ನಮ್ದು ಪ್ರಾಬ್ಲಮ್ ಅಲ್ಪ ಸ್ವಲ್ಪ ಇದೆ, ನಾವು ಸರಿಪಡಿಸ್ಕೊಂತೀವಿ ಅಂತ ನಾವು ಆಫೀಸರ್ ಹತ್ರನು ಮಾತಾಡಿದ್ವಿ, DC ಸರ್ ಹತ್ರನೂ ಮಾತಾಡಿದ್ವಿ. ಅವರು ನಮಗೆ ಟೈಮ್ ಕೊಟ್ಟಿದ್ರು. ಆ ಟೈಮ್ ಒಳಗೆ ಇವರು ಬಂದು ದೌರ್ಜನ್ಯ ಮಾಡಿದ್ರು. ನಾವು ಸರಿಪಡಿಸ್ಕೊಳಕ್ಕೋಸ್ಕರ ನಮ್ಮ ಅಳಿಯವ್ರನ್ನ ಕಳ್ಸಿದ್ವಿ. ಅವರು ಎಲ್ಲ ರೆಡಿ ಮಾಡಿಸ್ತಾ ಇದ್ರು ಅಲ್ಲಿ ಆಫೀಸಲ್ಲಿ. ಅಷ್ಟರೊಳಗೆ ದೌರ್ಜನ್ಯನೇ ಮಾಡಿರೋದು ಇವರು. ಆಮೇಲೆ ದೌರ್ಜನ್ಯ ಮಾಡಿದ್ಮೇಲೆ ನಮಗೆ ಗೊತ್ತಾಯ್ತು. ನಾವು ಅಲ್ಲಿಂದ ನಮ್ಮ ಮಗಳು ನಾವೇ ಹೋದ್ವಿ. ಸರ್ ನಿಂತ್ಕೊಳ್ಳಿ, ಏನ್ ವಿಷಯ ನಮಗೆ ಹೇಳಿ ಅಂದ್ರೆ ಅವರು ಮಾತಾಡೋ ಸೌಜನ್ಯ ಇಲ್ಲ ಅವರಿಗೆ. ಏನ್ ವಿಷಯ, ಯಾಕೆ ಬಾಗ್ಲಾಗ್ತಿದ್ದೀರಾ, ಫಸ್ಟ್ ನೀವು ಮಾತಾಡಿ ಸರ್ ಅಂತ ನಾವೆಷ್ಟು ನನ್ನ ಮಗಳು ನಾನು ರಿಕ್ವೆಸ್ಟ್ ಮಾಡ್ಕೊಂಡು, ಆದ್ರೆ ಅವ್ರ ರಿಕ್ವೆಸ್ಟಿಗೆ ಬೆಲೆ ಕೊಡ್ಲ. ಅವ್ರ ಫೋಟೋ ತಕ್ಕೊಳೋದು ಅವ್ರದ್ದೇ ಒಂದು ಇದಾಯ್ತು. ಆಮೇಲೆ ಸರ್ ಯಾಕೆ ಹಿಂಗ್ ಮಾಡ್ತಿದ್ರು ಅಂತ ನಮ್ಮಿಬ್ರು ನಾವು ಕೇಳಿದ್ಕೆ ಅಲ್ಲಿ ಜನಗಳು ಏನ್ ಮಾಡಿದ್ರು, ನಮ್ಮನ್ನ ತಳ್ಳಾಡಿದ್ರು, ನಮ್ಗೆ ಕೆಟ್ಟದಾಗಿ ಬೈದ್ರು. ಅಷ್ಟರೊಳಗೆ ನಮ್ಮ ಮನೆಯವರು ಮೂರ್ಛೆ ಬಿದ್ರು. ಮೂರ್ಛೆ ಬಿದ್ದ ತಕ್ಷಣ ನಾವು ನಮ್ಮನೆಯವ್ರು ನೋಡೋದ್ರೊಳಗೆ ಅಲ್ಲಿ ಒಬ್ರು ಇಲ್ಲ ನೋಡ್ರಿ, ಆ ತರ ಖಾಲಿ ಆದ್ರು ಜನ. ಇದು ದೌರ್ಜನ್ಯ ಅಂತಾನೆ ಏನಂತಾರೆ ಸರ್, ಒಂದು ಮಾನವೀಯತೆ. ಎಂತ ಕಾಮನ್ ಪೀಪಲ್ ಕೂಡ ಒಂದು ಮಾನವೀಯತೆ ಇರುತ್ತೆ. ಯಾರಿಗೋ ಒಬ್ರಿಗೆ ಅಲ್ಲಿ ದಾರಿಲಿ ಹೋಗ್ತಿದ್ರೆ ಯಾರಿಗಾರ ಒಬ್ರಿಗೆ ಏಟ್ ಆಯ್ತು ಅಂದ್ರೆ ನಿಂತು ಸೌಜನ್ಯದಿಂದ ನೋಡ್ತಾರೆ. ಇವರು ಒಂದು ತಾಲೂಕಿನ ಅಧಿಪತಿಯಾಗಿ ಇವ್ರು ಹೆಂಗಿರ್ಬೇಕು ಅನ್ನೋದು ಗೊತ್ತಿಲ್ಲ ಸರ್. ಕೇಕೆ ಹೊಡ್ಕೊಂಡು ಹೋಗಂಥದ್ದೇನಿದೆ ಸರ್, ಒಬ್ರು ಬೇಕು ಉದ್ದೇಶಪೂರ್ವಕತಾನೆ ಸರ್ ಇದು ಮಾಡಿರೋದು. ಅಲ್ಲೇನಾ ಒಬ್ಬ ಮಾಜಿ ಸೈನಿಕಗೆ ಇಲ್ಲಿ ನಮಗೆ ಒಂದು ಗೌರವ ಕೊಡ್ಲಿಲ್ಲ ಅಂದಮೇಲೆ ಕಾಮನ್ ಪೀಪಲ್ ಹೆಂಗೆ ಸರ್ ಹೇಳಿ? ಅಲ್ಲ, ಅಟ್ಲೀಸ್ಟು ನನಗೆ ಇದು ಒಂದು ಕೇಳಿ ಸ್ವಲ್ಪ ಇದಾಯ್ತು. ಯಾರು ಕೂಡ ಒಂದು ಅನುಕಂಪನೂ ತೋರಿಸ್ಲಿಲ್ಲ. ಮೂರ್ಛೆ ಹೋದ್ಮೇಲೆ ಅವ್ರನ್ನ ಯಾರು ಕೂಡ ಕೇರ್ ಮಾಡಲಿಲ್ಲ. ಏನದು ಏನು? ಹೌದಾ? ಹೌದು ಸರ್, ಹೌದು ಸರ್. ಓಕೆ ಓಕೆ. ಅದಾದ್ಮೇಲೆ ಒಂದು ಕ್ಷಣ ಕೂಡ ಯಾರು ನಿಲ್ಲೇ ಇಲ್ಲ, ಒಂದು ಕ್ಷಣನೂ ಕೂತಿಲ್ಲ ಸರ್. ಅಲ್ಲಿ ಯಾರು ನಿಂತ್ಕೊಂಡ್ಲೇ ಇಲ್ಲ ಸರ್. ಇವರು
ಮಾಜಿ ಸೈನಿಕರ ಬಗ್ಗೆ ಅಥವಾ ಸೈನಿಕರ ಬಗ್ಗೆ ಕಾರಣ ಕುತ್ಕೊಂಡು ಜೈಕರ ಹಾಕೊಂಡು ಹೋದ್ರಲ್ಲ ಸರ್, ಅದು ಎಷ್ಟು ಸರಿ ಸರ್, ಹೇಳಿ ಸರ್. ಸರಿ ಸರ್, ಇವರು ಭಾಷಣ ಬಿಗಿತಲ್ಲ ವೇದಿಕೆ ಮೇಲೆ ಸೈನಿಕರ ಬಗ್ಗೆ, ಮಾಜಿ ಸೈನಿಕರ ಬಗ್ಗೆ. ಇವರು ಮಾಜಿ ಸೈನಿಕರ ಮೇಲೆ ಇವರು ಹಲ್ಲೆ ಮಾಡ್ತಾರೆ ಅಂದರೆ ಇವರು ಎಷ್ಟರ ಮಟ್ಟಿಗೆ ಅವ್ರು ಭಾಷಣ ಮಾಡ್ತಾರೆ ಲೆಕ್ಕ ಹಾಕಿ. ಇದು ನೋಡೋದಕ್ಕೆ ಗೊತ್ತಾಗುತ್ತೆ, ಇದು ಸುಮ್ಮನೆ ಇವ್ರು ನಾಟಕ ಮಾಡ್ತಾರೆ ಅನ್ನೋದು. ಸುಮ್ಮನೆ ವೇದಿಕೆ ಮೇಲೆ ತನ್ನ ಗಿಟ್ಟಿಸ್ಕೊಳ್ಳೋಕ್ಕೋಸ್ಕರ ಸುಮ್ಮನೆ ಭಾಷಣ ಮಾಡ್ತಾರೆ. ಯಾರ ಬಗ್ಗೆ? ಸೈನಿಕರ ಬಗ್ಗೆ, ಮಾಜಿ ಸೈನಿಕರ ಬಗ್ಗೆ. ಇವರಿಗೆ ಆ ಒತ್ತಡ ಇದ್ದಿದ್ರೆ ಮಾಜಿ ಸೈನಿಕರದ್ದೇನು ಅಥವಾ ಸೈನಿಕರದ್ದೇನು ಸಮಸ್ಯೆಗಳೇನು ಅನ್ನೋದು ಗೊತ್ತಿದ್ದಿದ್ರೆ ಇವರು ಮಾಜಿ ಸೈನಿಕರ ಮೇಲೆ ಹಲ್ಲೆ ಮಾಡ್ತಿರ್ಲಿಲ್ಲ. ಓಕೆ ಸರ್, ಅವರು ಜನಪ್ರತಿನಿಧಿ ಆದವರು, ಅವ್ರು ಎಲೆಕ್ಷನ್ ಟೈಮ್ ಬಂದಿದೆ ಅಂತ ಅವ್ರು ಗೀಟಿಸ್ಕೊಂಡ್ಲಿ, ಅವ್ರ ಪ್ರತಿನಿಧಿಗಳ ಹತ್ರ ಮಾಡ್ಕೊಳ್ಳಿ, ನಮ್ಗೇನು ಅಭ್ಯಂತರ ಇಲ್ಲ, ನಮ್ಗೇನು ಪಕ್ಷ ಇಲ್ಲ. ನಮಗೆ ಬೇಕಿರೋದು ನಮ್ಮ ಪ್ರತಿನಿಧಿಗಳು, ನಮಗೆ ಯಾರು ಬೇಕು, ನಮ್ಮ ಕಸ್ಟಮರ್ಗಳು ಬೇಕು. ಅವ್ರನ್ನ ಇದೊಂದು ರೀತಿ ಮಾಡಿ ನಾವು ಕಸ್ಟಮರ್ ಒಲಿಸ್ಕೋಬಹುದು ಅಂತ ಈ ರೀತಿ ದೌರ್ಬಳಕೆ ಮಾಡಿದ್ದಾರೆ ಅಂತ ನಾನು ಹೇಳ್ತೀನಿ ಸರ್. ಹಾಗೆ ಅದು ಒಂದು ಸ್ವಲ್ಪ ಇಂಟರಪ್ಟ್ ಆಯಿತು ಅಂತ ಆಗಲೇ ಅದೊಂದು ಕ್ವಶನ್ನ ಮತ್ತೆ ತೆಗೆದುಕೊಳ್ತೀನಿ. ಸ್ವಲ್ಪ ನಾಯ್ಸ್ ಸ್ವಲ್ಪ ತುಂಬ ಕ್ಯಾಚ್ ಮಾಡುತ್ತದು. ಸರ್ ಹೇಳಿದ್ರಿ, ನಿಮ್ಮನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ನೀವೇ ಯಾಕೆ ಈ ರೀತಿಯಾಗಿ ಅವರಿಗೆ ಬಲಿಪಶು ಆಗ್ತಾ ಇದ್ದೀರಿ, ಯಾಕೆ ನಿಮ್ಮ ಮೇಲೆ ದಾಳಿ ಮಾಡ್ಲಿಕ್ಕೆ ಮುಂದಾಗ್ತಾರೆ, ಈ ಥರದ ಅನುಮಾನಗಳ ಪ್ರಶ್ನೆ ಬಂದಾಗ ಇದು ಹಳೆಯದೊಂದು ದ್ವೇಷ ವೈಷಮ್ಯ ಅವ್ರ ಮನೇಲೆ ಕೂಡ ಹಾಕಿದ್ರು ಅನ್ನೋ ಥರದ ಮಾಹಿತಿಗಳನ್ನು ಕೊಡ್ತಾ ಇದ್ರಿ. ಏನಾಗಿತ್ತು ಸರ್ ಅದು ಆ ವಿಷಯ? ಸರ್, ಅದೇನಾಗಿತ್ತು ಅಂದರೆ ಅವರ ದೂರ ಸಂಬಂಧಿ ನನ್ನ ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ರು. ದೂರದ ಸಂಬಂಧಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅಲ್ಲಿ ರಮೇಶ್ ಅಣ್ಣ ಅನ್ನೋರು ಅವರು ಭಾರಿ ನಿಕಟ ಇದ್ರು. ಅಂದರೆ ನಮ್ಮ ರೇಣುಸ್ವಾಮಿಯವ್ರಿಗೂ ಗೊತ್ತಿದ್ದು. ಇದ್ದಾಗ ಒಂದು 3 ವರ್ಷ ನಾನು ಸುಗಮವಾಗಿ ನಡೆಸಿದೆ. ಅವ್ರ ಮ್ಯಾನೇಜರ್ ಆಗಿ ನಾನು ಇಟ್ಕೊಂಡಿದ್ದೆ. ಆ ಸಮಯದಲ್ಲಿ ಏನಾಯಿತು ಅಂದರೆ ನನಗೆ ಏನೋ ಒಂದು ಅಲಿಗೇಷನ್ ಬಂತು, ಅವ್ರನ್ನ ಹೊರ ಹಾಕಿದೆ. ಹೊರ ಹಾಕಿದಾಗ ಏಕಾಏಕಿ ಇವ್ರನ್ನ ಹೊರಗೆ ಹಾಕಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಸ್ಟ್ರೈಕ್ ಮಾಡಿಸ್ಬಿಟ್ರು. ಎಲ್ಲಿ? ನಮ್ಮ ಆಫೀಸ್ ಮೇಲೆ. ಅಂದರೆ ಇವ್ರ ಇಂಟೆನ್ಷನ್ ಏನಂದ್ರೆ 2 ಜನ ಒಂದಾಗಿ ನನ್ನನ್ನು ಮುಗಿಸ್ಬೇಕು ಅನ್ನೋದೊಂದಿತ್ತು. ಹೇಳ್ತೀನಿ ಕೇಳಿ. ಅದೇ ಅದು ಪ್ರೀ ಪ್ಲಾನ್ ಆಗಿ ಹೋಗಿತ್ತು. ಎಲ್ಲಿ? ಗೋವಾದಲ್ಲಿ ಒಂದು ಇವೆಂಟ್ಸ್ಗೆ ಹೋಗಿದ್ವಿ ನಾವು. ಇವೆಂಟ್ಸಿಗೆ ಹೋದಾಗ ಆ ರೂಮಲ್ಲಿ ಫುಲ್ AC ಹಾಕ್ಬಿಟ್ಟು ರೂಮಲ್ಲಿ ಬಂದ್ ಮಾಡಿದ್ರು. ಬಂದ್ ಮಾಡಿದಾಗ ನನಗೆ ಉಸಿರುಗಟ್ಟಿತ್ತು. ಈಗ ಅವನು ಆ ಪಾರ್ಟಿ ನನ್ನ ಜೊತೆ ಬಂದದ್ದು, ನನ್ನ ಜೊತೆ ಇರಲಿಲ್ಲ, ಒಂದೇ ರೂಮಲ್ಲಿ ಮಾಡಿದ್ವಿ. ಫುಲ್ AC ಕೊಟ್ಬಿಟ್ಟು ಬಾಗಿಲು ಹಾಕೊಂಡು ಹೊರಗೆ ಹೋಗಿದ್ರು. ಅವಾಗ ನಾನು ಉಸಿರುಗಟ್ಟಿದ್ದೆ ಅಲ್ಲೇ. ನೋಡಿ, ಅಲ್ಲಿ ಅಂದರೆ ನನ್ನೆಲ್ಲೆಲ್ಲಿ ತೆಗಿಬೇಕು ಅಂತ ಮಾಡಿದ್ರು ಅನ್ನೋ ನನಗೆ ಈಗ ಅನಿಸಿಕೆ ಆಗ್ತಾ ಇದೆ. ಅವತ್ತು ನನಗೆ ಗೊತ್ತಾಗಲಿಲ್ಲ. ಅವತ್ತು ಇವೆಲ್ಲ ನೋಡಿದಾಗ ನನಗೆ ಅವೆಲ್ಲ ಬರ್ತಾ ಇದ್ದಾವೆ. ಆಮೇಲೆ ನಾನು ಕೂಗಾಡಿ ಯಾರೋ ಹೊರಗಿಂದ ಡೋರ್ ಓಪನ್ ಮಾಡಿದ್ರು. ಅವಾಗ ನಾನು ಹೊರಗೆ ಬಂದೆ. ಆ ವ್ಯಕ್ತಿ ಹೊರಗೆ ಅಡ್ಡಾಡ್ತಾ ಇದ್ದ. ಏನು ನನ್ನ ಮ್ಯಾನೇಜರಾಗಿ ಇಟ್ಕೊಂಡಿದ್ನಲ್ಲ ಅವಾಗ. ಅದು ನಾನು ಅದನ್ನು ತಪ್ಪು ಅಂತ ತಿಳ್ಕೊಂಡಲ್ಲ. ಅವತ್ತು ನಾನು ಆ ಇಂಟೆನ್ಷನ್ನಲ್ಲಿ ಇಲ್ಲ ನಾನು. ಇವಾಗೆಲ್ಲ ನೋಡಿದಾಗ ಇದು ಅವತ್ತು ನನಗೆ ಇತ್ತು ಗ್ರಹಚಾರ ಅನ್ನೋದು. ಯಾಕೆಂದರೆ ನನ್ನ ಮಗ ವೀಕ್ ಇದ್ದಾನೆ, ವೆಲ್ತ್ ಇಶ್ಯೂ ಇದೆ. ಅದು ಅವ್ರಿಗೆಲ್ಲ ಗೊತ್ತಿದೆ. ಈಗ ಇವರೇನೇನು ಬರಲ್ಲ, ಇವ್ರನ್ನ ನಾನು ಚಂದ್ರಪ್ಪನ ತೆಗೆದುಬಿಟ್ರೆ ಸರಿ ನಮ್ಮದೇ ರಾಜ್ಯಭಾರ ಆಗುತ್ತೆ ಅನ್ನೋ ಉದ್ದೇಶ ಅವ್ರು ಅವಾಗಿನಿಂದಲೂ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಯಾರು? ವೀರಭದ್ರ ಸ್ವಾಮಿ ಅನ್ನೋರೊಬ್ಬರು, ರಮೇಶ್ ಅವರ ನಮ್ಮ ಮಾಜಿ MLA ಅಣ್ಣ, ಅವ್ರ ಮನೇಲಿ ಕೂಡ ಹಾಕಿದ್ದೇನು. ಆಮೇಲೆ ಇದೆಲ್ಲ ಆಯಿತು. ಇದೆಲ್ಲ ಆದಮೇಲೆ ನನಗೆ ಬಾಗಿಲು ಹಾಕ್ಸಿದ್ರು, ಎಲ್ಲ ಆಯಿತು. ಅಲ್ಲಿ ಕರೆಸಿದ್ರು. ಅದಕ್ಕಿಂತ ಮೊದಲು ಅವಾಗ ಕರೆಸ್ಬಿಟ್ಟು ನನ್ನನ್ನು ರೂಮಿಗೆ ಕೂಡ ಹಾಕಿದ್ರು. ಅಲ್ಲಿ ಸುಮಾರು ಒಂದು 40 ಜನ ಬೆಂಬಲಿಗರಿದ್ರಲ್ಲಿ. ಅವರು ಅಲ್ಲಿ ಕೂಗಾಡಿದ್ರು. ಅವ್ರಿಗೆ ಇದೆಲ್ಲ ವಿಷಯ ಗೊತ್ತಾದಾಗ ಕೂಗಾಡಿದಾಗ ನನಗೆ ಬಾಗಿಲು ಹಾಕ್ಬಿಟ್ಟು ಒಳಗೆ ಕರ್ಕೊಂಡೋದ್ರು ಅವರು. ಆ ವೀರಭದ್ರ ಸ್ವಾಮಿ ಮತ್ತು ಇನ್ನೊಬ್ಬ ಇದ್ರು. ಅವ್ರನ್ನ ಪತ್ರ ರೆಡಿ ಮಾಡ್ಕೊಂಬರಕ್ಕೆ ಕಳಿಸಿದ್ರು ಪಾರ್ಟ್ನರ್ಶಿಪ್ಪಿಂದ. ಆವಾಗ ನನಗೆ ಸಹಿ ಹಾಕಲಿಕ್ಕೆ ಒತ್ತಡ ಹಾಕಿದ್ರು. ನಾನು ಹಾಕಲ್ಲ ಅಂದೆ. ಯಾಕೆ ಅಂದರೆ ನಾನು ಯಾಕೆ ಹಾಕಬೇಕು? ಏನಿದೆ ನಿಮ್ಮ ಹತ್ರ? ಏನಿಸ್ಕೊಂಡಿದ್ದೀನಿ ನಾನು? ಯಾಕೆ ಹಾಕಬೇಕು ಅಂತೇಳಿ ನಾನು ಕೂಗಾಡಿ ಹೇಳಿದೆ. ಆಮೇಲೆ ನಾನು ಇಲ್ಲಿ ಬರಬೇಕು ಅನ್ನೋ ಒಬ್ಬನೇ ಬಂದಿದ್ದೀನಿ. ನಾನೇನೋ ಒಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿ ನಾನು ಬಂದಿರೋದು. ಅಕಸ್ಮಾತ್ ಇಲ್ಲಿ ಏನಾದರೂ ನನಗೆ ತೊಂದರೆ ಆಯ್ತು, ನೀವೇ ಜವಾಬ್ದಾರ ಅಂತೇಳಿ ಅಲ್ಲಿ ಪೊಲೀಸ್ ಸ್ಟೇಷನ್ ನಾನು ಕಂಪ್ಲೇಂಟ್ ಕೊಟ್ಟು ಬಂದಿನಿ. ಅವಾಗ ಬಿಟ್ಟರು ನನಗೆ. ಅವಾಗ ಬಿಟ್ಟು ನಾನೇನು ಮಾಡಿದೆ, ಆರಾಮಾಗಿ ಹೊರಗೆ ಬಂದ್ಬಿಟ್ಟು ನಾನು ಪಟ್ಟನಾಗಿ ಕೂಗಾಡಿದ್ರು. ಬಟ್ ನಾನು ಕಾರ್ ಹತ್ಕೊಂಡು ಸೀದಾ ಬಂದೆ. ನಮಗೆ ಸಪೋರ್ಟ್ ಮಾಡಿದ್ರು ಸರ್. ಅವತ್ತಿಂದ ಇವತ್ತರೆಗೂ ಸಪೋರ್ಟ್ ಮಾಡಿದ್ಲೇ ಬಂದಿದ್ದಾರೆ ನಮಗೆ. ಆಮೇಲೆ ನನಗೆ ಪೂರ್ತಿ ನನಗೆ ಸಪೋರ್ಟ್ ಮಾಡಿರೋದು ನಮ್ಮ ನ್ಯಾಮತಿ ಜನತೆ. ಅವತ್ತಿಂದಲೂ ಇವತ್ತಿನವರೆಗೂ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಅದು ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ನಂದು.
ನಿಜವಾಗ್ಲೂ ಇವತ್ತು ಅಷ್ಟೇನೆ, ಅವತ್ತಿಂದಲೂ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಏಕಾಏಕಿ ನಮಗೂ ಗೊತ್ತಾಗ್ಲಿಲ್ಲ ಅಂತಾನೆ ಎಲ್ಲ ಜನಗಳು ಹೇಳ್ತಾ ಇರೋದು. ಇದು ಮಾಡಿದ್ದು ಅಪರಾಧ ಅವರು, ಆದ್ರೆ ಈ ತರ ಮಾಡಬಾರ್ದಾಗಿತ್ತು. ಜನಗಳು ಬಾಯಿಲೆ ಬರ್ತಾ ಇದೆ, ನಾವು ಮಾಡಕ್ ಬಿಡ್ತಾನೆ ಇರಲಿಲ್ಲ ಅಂತೇಳಿ ಏಕಾಏಕಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಜನಗಳು ಅವರು ಹೇಳ್ತಾ ಇದಾರೆ. ನಮ್ಮ ಕಸ್ಟಮರ್ಗಳೇ ಹೇಳ್ತಾ ಇದ್ದಾರೆ. ಕಸ್ಟಮರ್ ಮನ ಗೆದ್ದಿದ್ದೆ ಸರ್, ನಾನು ಪೂರ್ತಿ ಗೆದ್ದಿದ್ದೀನಿ. ಈಗ ಏನು ಈ ಯುದ್ಧ ಬಂತು ಅವಾಗ ಸ್ವಲ್ಪ ಏರ್ಪೇರ್ ಆಗಿರುತ್ತೆ, ಆದ್ರೆ ನನ್ನ ಕಸ್ಟಮರ್ ನನ್ನವರೇ. ಅವ್ರ ಬಗ್ಗೆ ಎಷ್ಟು ಕಸ್ಟಮರ್ಸ್ ಇದಾರೆ ಅಂದ್ರೆ 14,000 14,000. ಸುತ್ತಮುತ್ತ ಇಷ್ಟು ಕಸ್ಟಮರ್ಸ್ ಯಾರಿಗೂ ಇಲ್ವಾ? ಇದೆ, ಇವ್ರಿಗಿದೆ, ಇವ್ರಿಗೆ ಹೊನ್ನಾಳಿನೇ ಭರತ್ಗಿದೆ. ಓಕೆ ಸರ್, ಥ್ಯಾಂಕ್ ಯು. ಏನಾದ್ರು ಹೇಳೋದಿದೆಯಾ ಕೊನೆಯದಾಗಿ? ಏನಾದ್ರು ಮೆಸೇಜ್? ಏನಿಲ್ಲ ಸರ್, ನಾನು ಹೇಳೋದೊಂದು ಅಷ್ಟೇ, ನನ್ನ ಕಸ್ಟಮರ್ ನನ್ನೋರು, ಅವ್ರಿಗೆ ನಾನು ಯಾವತ್ತಿದ್ರು ಚಿರಋಣಿ. ನನ್ನ ಕಸ್ಟಮರಿಗೆ ನಾನು ತುಂಬಾ ಅಭಾರಿ. ಇದುವರೆಗೂ ನನಗೆ ಅವರು ಸಪೋರ್ಟ್ ಕೊಟ್ಕೊಂತ ಬಂದಿದ್ದಾರೆ. ಮುಂದೆ ನಾನು ಅವ್ರ ಸೇವೆ ಸಲ್ಲಿಸಬೇಕು. ಇದೇ ತರ ನಾನು ಅವರಿಗೆ ಯಾವ ತರದ ತೊಂದರೆ ಇಲ್ದಂಗೆ ನಾನು ಅವ್ರ ಮನೆ ಬಾಗಿಲಿಗೆ ಸಿಲಿಂಡರ್ ತಲುಪಿಸುವಂತ ಶಕ್ತಿ ಭಗವಂತ ನನಗೆ ಕೊಡ್ಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ಕೊಂತ ಅಷ್ಟೇ. ನೋಡಿ, ಈ ಕೇಸ್ನಲ್ಲಿ ಮಾಜಿ ಸೈನಿಕರು, ನಾವು ದೇಶ ಕಾಯೋ ಸೈನಿಕರು, ಜೊತೆಗೆ ನಮ್ಮ ಇಡೀ ದೇಶದ ರಕ್ಷಣೆಗೋಸ್ಕರ ಕಾವಲು ನಿಂತವರು, ಅವ್ರನ್ನ ಭಾಳಷ್ಟು ಸ್ಮರಿಸಬೇಕು, ಜೊತೆಗೆ ಅವ್ರನ್ನ ತುಂಬ ಗೌರವಾನ್ವಿತವಾಗಿ ನೋಡ್ಕೊಳ್ಬೇಕು ಅನ್ನೋ ಥರದ ಭಾಷಣಗಳನ್ನು ಅಥವಾ ಎಲ್ಲೆರಲಿ ಮಾತುಗಳ ಚರ್ಚೆಗಳಾಗ್ತಾ ಇರುತ್ತೆ. ಬಟ್ ಈ ಥರದ ಘಟನೆಗಳು ಕೇಳಿದಾಗ ಎಕ್ಸ್ ಸರ್ವಿಸ್ ಮ್ಯಾನ್ಗಳ ಮೇಲೆ ಈ ರೀತಿಯಾಗಿ ರಾಜಕಾರಣಿಗಳು ದುಂಡಾವರ್ತನೆ ಮಾಡಿದ್ರು, ಹಲ್ಲೆ ಮಾಡ್ಲಿಕ್ಕೆ ಮುಂದಾದರು, ಅದರಲ್ಲಿ ಎಷ್ಟು ಸತ್ಯಾಸತ್ಯತೆ ಇದೆ, ಅದು ಕಾನೂನಾತ್ಮಕವಾಗೂ ಕೂಡ ಈ ಕೇಸನ್ನು ಬಗೆಹರಿಸ್ಕೊಳ್ಬೋದಿತ್ತು ಅನ್ನೋ ಚರ್ಚೆಗಳು ಕೂಡ ಒಂದು ಕಡೆ ಆಗುತ್ತೆ. ಆದರೆ ಈಗ ಸದ್ಯ ಮಾಡ್ತಾ ಇರ್ತಕ್ಕಂಥ ಆರೋಪ ಚಂದ್ರಪ್ಪನವರು ಅದೇ, ಇವರೆಲ್ಲರೂ ಕೂಡ ಬೆಂಬಲಿಗರ ಬೆಂಬಲದೊಂದಿಗೆ ಬಂದಿದ್ರು ಅಂತ. ತಮ್ಮದೇ ಆದಂಥ ಪಡೆಯನ್ನು ಕಟ್ಕೊಂಡು ಶಾಸಕರಾಗಿರ್ಬೋದು, ಮಾಜಿ ಶಾಸಕರಾಗಿರ್ಬೋದು, ಅಧಿಕಾರ ಇರ್ತಕ್ಕಂಥವ್ರು ದುರ್ಬಳಕೆ ಮಾಡ್ಕೊಳ್ತಕ್ಕಂಥವ್ರು ಈ ಥರ ಮಾಡಬಾರ್ದು ಅನ್ನೋದು ನನ್ನ ಸ್ವಂತ ಅಭಿಪ್ರಾಯ. ಬಟ್ ಇದರಲ್ಲಿ ನಿಜಾಂಶ ಏನಿದೆ, ಸತ್ಯಾಂಶ ಏನಿದೆ, ಅದೆಲ್ಲವೂ ಕೂಡ ಕಸ್ಟಮರ್ಸ್ಗಳಿಗೆ ಗೊತ್ತಿರುತ್ತೆ ಅಥವಾ ಇಲ್ಲಿನ ಜನರಿಗೆ ಗೊತ್ತಿದೆ. ಸದ್ಯ ಈಗ ಅವರು ಕೇಸನ್ನು ಕೊಟ್ಟಿದ್ದಾರೆ, ಅದನ್ನು ಯಾವ ರೀತಿಯಾಗಿ ಅವರು ರೇಣುಕಾಚಾರ್ಯ ಅವರು ರಿಯಾಕ್ಟ್ ಮಾಡ್ತಾರೆ ಅದೆಲ್ಲವೂ ಕೂಡ ಮುಂದಿನ ಹಂತದಲ್ಲಿ ಗೊತ್ತಾಗುತ್ತೆ. ಆದರೆ ಕುಟುಂಬದವರಂತರೂ ಸದ್ಯಕ್ಕೆ ಆತಂಕದಲ್ಲಿದ್ದಾರೆ. ಈ ಆತಂಕ ಅವರಿಗೆ ಬಗೆಹರಿಬೇಕು, ಅವರು ಕೂಡ ನೆಮ್ಮದಿಯ ನಿಟ್ಟುಸಿರಿನ ಜೀವನವನ್ನು ನಡೆಸಬೇಕು ಅನ್ನೋದಷ್ಟೇ ನನ್ನ ಅಭಿಲಾಷೆ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳ ಸಮೇತ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅದಕ್ಕಿಂತ ಮುಂಚೆ ಇನ್ನೊಂದೆರಡು ಪಾಯಿಂಟ್ಸ್ಗಳನ್ನ ಈ ವಿಷಯ ನಮ್ಮ ಮಾಜಿ ಸೈನಿಕರ ಸಂಘಕ್ಕೆ ಗೊತ್ತಾದ ತಕ್ಷಣನೇ ಅವರು ನನ್ನ ಹತ್ರ ಬಂದು ಏನಾಯ್ತು ಅಂತ ಎಲ್ಲ ವಿಚಾರಣೆ ಮಾಡಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ರು. ಸಂಘದವರಲ್ಲಿ ನಾವಿದ್ದೀವಿ ಜೊತೆಗೆ ಅಂತ ಹೇಳ್ಬಿಟ್ಟು ನನ್ನನ್ನ ಕರ್ಕೊಂಡು ನಿನ್ನೆ SP ಸಾಹೇಬರು ಮತ್ತೆ DC ಸಾಹೇಬ್ರ ಹತ್ರ ಕರ್ಕೊಂಡೋಗಿ ಒಂದು ಮನವಿ ಪತ್ರ ಅವರು ಕೊಟ್ಟಿದ್ದಾರೆ. ಇನ್ನು ಮುಂದೆ ಈ ತರದ ಘಟನೆ ಆಗಬಾರ್ದು ಮಾಜಿ ಸೈನಿಕರಿಗೆ. ಇವತ್ತು ಚಂದ್ರಪ್ಪಗಾಗಿದೆ, ನಾಳೆ ನನಗಾಗಲ್ಲ ಅನ್ನೋದೇನು ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಎಲ್ಲರೂ ಬಂದು ಅಲ್ಲಿ ಒಂದು ಮನವಿ ಪತ್ರ ಕೊಟ್ಟು ಸಾಹೇಬ್ರ ಹತ್ರನೂ ಮಾತಾಡಿದ್ದಾರೆ. DC ಸಾಹೇಬ್ರು ಮತ್ತೆ 30 ಜನ ಬಂದಿದ್ರು. ಮಾತಾಡ್ಬಿಟ್ಟು ನನಗೆ ಅವರು ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ನನ್ನ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿ, ಇದಿಷ್ಟು ಮಾಜಿ ಸೈನಿಕರ ಮಂದಾಳದ ಮಾತು, ಜೊತೆಗೆ ಒಂದಿಷ್ಟು ನೋವಿನ ಕತೆ ವ್ಯಥೆ ಕೂಡ. ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಾನು ನಿಮ್ಮ ರಾಕೇಶ್ ಆರುಂಡಿ. ಧನ್ಯವಾದ.